ಮನೆ ಇತ್ತು. ಪೂರ್ವಸ್ ನದಿ ಪ್ರವಾಹದ ಮನೆ ಬಿದ್ದೋಯ್ತು, ಮತ್ತೆ ಕಟ್ತಾ ಇದೀವಿ. ಈ ಮನೆಯಲ್ಲಿ ರಾಯರು ಅಪಣಾಚಾರರು 13 ವರ್ಷ ಜೊತೆಗಿದ್ದರು. 53 ವರ್ಷ ಹಿಂದೆ ಶ್ರೀ ಪಾಂಡುರಂಗ ವಿಗ್ರಹ ಪಂಚಲೋಹದ್ದು ರಾಯರು ಪೂಜೆ ಮಾಡಿದ ವಿಗ್ರಹ ಕೆಳಗೆ ಭೂಮಿಯಲ್ಲಿ ಸಿಕ್ಕಿದೆ. ಆ ಕಡೆ ಈ ವಿಗ್ರಹ ಸಿಕ್ಕಿದಾಗಿಂದ ನಾವು ಗುಡಿಯತ್ತೆ ಶ್ರೀ ಪುರಂದರದಾಸ ಆರಾಧನೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ. ಪುರಂದರದಾಸ ಆರಾಧನೆ ಎದಕ್ಕೆ ಮಾಡ್ತೀವಿ ಅಂದರೆ, ಹೇಗೆ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಶಿಷ್ಯಂದರು, ಹಾಗೆಯೇ ಪುರಂದರದಾಸರು ಪಾಂಡುರಂಗದೇವಿ ಭಕ್ತರು, ಅದಕ್ಕೆ ಅವರು ಆರಾಧನೆ ಮಾಡ್ತೀವಿ. ಈ ಪಾಂಡುರಂಗದೇವಿ ಹೆಂಡತಿ ರುಕ್ಮಿಣಿ ವಿಗ್ರಹ ಕೆಳಗೆ ಭೂಮಿಲಿದೆ. ಬೆಡ್ರೂಮ್ ಇಲ್ಲ, ಕೆಳಗೆ ಭೂಮಿಲಿದೆ. ರಾಯರ್ ಒರಿಜಿನಲ್ ಪಾದುಕೆ ಕೆಳಗೆ ಭೂಮಿಲಿದೆ. ರಾಯರ್ ಮಲಗಿರುವ ಜಾಗ, ಅಪಣಾಚಾರ ಮನೆ ಬೆಳಕಿಂದ ಹಿಂಗಿತ್ತು, ಹಳೆಯ ಮನೆ. ರಾಯರ್ ಕಡೆ ತಲೆ, ಈ ಕಡೆ ಕಾಲ್ಮ ನೋಡ್ಕೊತಾ ಇದ್ರು. ಇವಾಗ ಮಾತು ಮಾಡಿಲ್ಲ. ರಾಯರ್ ಮಲಗಿರುವ ಜಾಗ ಇದೆ. ಈ ಕಡೆ ತಲೆ, ಆ ಕಡೆ ಕಾಲು. ಅಂದರೆ ವಯಸ್ಸಿನಲ್ಲಿ ಅಪಣಾಚಾರ 2 ವರ್ಷ ರಾಯರ್ಕಿಂತ ದೊಡ್ಡವರಾಗಿತ್ತು. అందుకు ರಾಯರು ಮಲ್ಕೊಂಡ್ರೆ ಕಾಲು ಕೂತ್ಕೊಂಡು ಕಾಲು ತೋಲು ಸೇವೆ ಮಾಡ್ತಾಯಿದ್ರು. ಅಪಣಾಚಾರರು ಅಂದರೆ ನಮಗೆ ಮುತ್ತಾತ, ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಬೇಕು ನಮಗೆ. ಇನ್ನೊಂದು ವಿಷಯ, ಈ ಮನೆಯಲ್ಲಿ ಒಂದು ಹಾವಿನ ಹುತ್ತಿತ್ತು. ಆ ಹಾವಿನ ಹೆಸರು ಕೃಷ್ಣ ಸರ್ಪ. ಭಯಂಕರವಾದ ಕರೆ ಸರ್ಪ ಇತ್ತು ಮನೆಯಲ್ಲಿ. ಅಪಣಾಚಾರ ಪೂಜೆ ಆದ ನಂತರ ಸರಿಯಾಗಿ 12 ಗಂಟೆ ಮಧ್ಯಾಹ್ನ ದಿನಾಗಲೂ ಹಾವಿಗೆ ಒಂದು ಬೆಳ್ಳಿ ತಂಬಿಗೆಯಲ್ಲಿ ಹಾಲು ಇಟ್ಕೊಂಡು ಕೂಗುತ್ತದೆ ಅಪಣಾಚಾರರು. ಆ ಕೃಷ್ಣ ಸರ್ಪ ಹುತ್ತಿನಿಂದ ಹೊರಗೆ ಬಂದು ಹಾಲು ಕೊಡೋದು ಹುತ್ತಲ್ಲಿ ಸೇರ್ತಾ ಇತ್ತು. ದಿನಾಗಲೂ ನೋಡಿ ಕಾರ್ಯಕ್ರಮ ಅದು. ಅದನ್ನು ನೋಡಿ ಒಂದ್ಸಲ ರಾಘವೇಂದ್ರ ನಂತರ ಅಪ್ಪಣ್ಣಗೆ ಬೃಂದಾವನ ಪ್ರವೇಶ ಆಗೋ ಮುಂಚೆ ಅಪ್ಪಣ್ಣ ಮತ್ತು ಹಾವಿನ ಹುತ್ತು ಮನೆಯಲ್ಲಿದ್ದರೆ ಬರುವ ಜನ್ರೇಷನಲ್ಲಿ ಮಕ್ಕಳಿಗೆ ದೊಡ್ಡವರಿಗೆ ಭಯ ಆಗ್ಬೋದಲ್ಲ ಅಂಥೇಳಿ ರಾಘವೇಂದ್ರ ಸ್ವಾಮಿ ಮಾಡ್ತಾರೆ, ಆ ಹಾವಿನ ಹುತ್ತನ್ನು ಮನೆಯಿಂದ ತೆಗೆದಾಕೋಸ್ಕರ ದೇವರನ್ನು ಪ್ರಾರ್ಥನೆ ಮಾಡ್ಕೋತಾರೆ. ಆ ರಾಘವೇಂದ್ರ ಸ್ವಾಮಿ ಪ್ರಾರ್ಥನೆಯನ್ನು ಕೇಳಿ ಆ ಕೃಷ್ಣ ಸರ್ಪ ಸ್ವಯಂ ಉದ್ಭವ ಶಿಲಾರೂಪ ಆಗ್ಬಿಡ್ತು. ಅಂದರೆ ಹುತ್ತಿನಲ್ಲಿ ಹಾವು ಕಲ್ಲಾಗ್ಬಿಡ್ತು. ರಾಯಪ್ಪ ಹೋಗಿ ಪ್ರಾರ್ಥನೆ, ಅದೇ ಕಲ್ಲನ್ನ ರಾಘವೇಂದ್ರ ಸ್ವಾಮಿ ಕೈಯಿಂದ ಸ್ಥಾಪನೆ ಮಾಡಿದ್ದಾರೆ. ನಾ ಕೃಷ್ಣ ಸರ್ಪ ಅಂತ ಹೇಳಿದ್ನಲ್ಲ, ಇದು ಹಾವಿನ ಹಿಡಿ. ಇದು ಹಾವಿನ ಹಿಡಿ ಮಧ್ಯೆ ಕೃಷ್ಣ ಕಾಣ್ತಾ ನನಗೆ. ಚಿಕ್ಕ ಮೂಗು ಕಾಣ್ತಾ ಇದೆಯಾ? ಗುಂಡ ಮುಖ ನೋಡಿ, ನವಿಲು ಪುಚ್ಚ, ಕೈ ಕಾಲು, ಶಂಕು ಚಕ್ರ. ಈ ಕಡೆ ಬನ್ನಿ, ಚಿಕ್ಕ ಮೂಗು ಕಾಣ್ತೀನಿ. ಅಂದರೆ ರಾಯರು ಹಾವಿನೇ ಕಲ್ ಮಾಡಿ ಕೂಡಿಸಿದ್ದಾರೆ. ರಾಯ ಸ್ಥಾಪನೆ ಮಾಡಿ ಶೇಷ ದೇವರು, ಅಪಣಾಚಾರ ಸ್ಥಾಪನೆ ಆಂಜನೇಯ ಸ್ವಾಮಿ. ಇದು ವ್ಯತ್ಯಾಸ ಇದೆ. ಇದು ಬಿಚ್ಚಾಲಿ ನಾಗಪ್ಪ ಅಂತ ಪ್ರಸಿದ್ಧ. ಇಷ್ಟು ಪ್ರಸಿದ್ಧ, ಇಷ್ಟು ಜಾಗ್ರತೆ ಅಂದರೆ, ಯಾರಿಗಾದ್ರೂ ಸರ್ಪದೋಷ ಇದ್ದವರು, ಮಕ್ಕಳಾಗದಿದ್ದವರು, ಮದುವೆ ಆಗಲಾರ ಹುಡುಗರು, ಹೆಲ್ತ್ ಪ್ರಾಬ್ಲಮ್ಸು, ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಬಿಸ್ನೆಸ್ ಪ್ರಾಬ್ಲಮ್ಸು, ಅಫಿಷಿಯಲ್ ಪ್ರಾಬ್ಲಮ್ಸು, ಎಜುಕೇಷನಲ್ ಪ್ರಾಬ್ಲಮ್ಸು, ನಿಮ್ಗೆ ಏನು ಪ್ರಾಬ್ಲಮ್ ಇದ್ದು ಇಲ್ಲಿ ಬೆಳ್ಕೋಬೋದು. ಬೆಳ್ಕೊಳ್ಳೋ ರೀತಿ ಹೆಂಗಂದರೆ, ಕೈಯಲ್ಲಿ ಒಂದು ತೆಂಗಿನಕಾಯಿ ಹಿಡ್ಕೊಂಡು ನಾಗಪ್ಪ ನಿಂತ್ಕೊಂಡು ಚೆನ್ನಾಗಿ ಬೆಳ್ಕೊಂಡು, ಯಾರಿಗೋಸ್ಕರ ಬೆಳ್ಕೊತಾ ಇದ್ರು ಅವ್ರ ಹೆಸರು, ಗೋತ್ರ, ನಕ್ಷತ್ರ ಅಂದ್ಕೊಂಡು ಸಂಕಲ್ಪ ಮಾಡಿ ನಾಗಪ್ಪ ಒಂದು ಕಾಯಿ ಇಡಬೇಕು. ನಿಮ್ಮ ಬೇಡಿಕೆ ನೆರವೇರಿದ ಮೇಲೆ ಬಂದು ಪಂಚಾಮೃತ ಮಾಡಿಸ್ಕೊಡ್ತೀನಿ, ಬೆಳ್ಕೋಬೇಕು. ನೀವು ಪರ್ಸನಲಿ ಬಂದು ಒಳ್ಳೆಯದು, ನಿಮಗೆ ಒಂದು ಪಂಚಾಮೃತ ಮಾಡಿಸ್ತೀವಿ. ಇನ್ ಕೇಸ್ ನೀವು ಬರದೇ ಆಗದೆ ಹೋದರೆ ಆಮೇಲೆ ಒಂದು 50 ರೂಪಾಯಿ ಮನಿ ಆರ್ಡರ್ ಮಾಡಿದರೆ ನಿಮ್ಮ ಹೆಸರು ಮೇಲೆ ಸಂಕಲ್ಪ ಮಾಡಿ ನಾಗಪ್ಪ ಪಂಚಾಮೃತ ಮಾಡ್ತೀವಿ. ಕೆಲವು ಜನ ಆಮೇಲೆ ಮರ್ತೋಗ್ತು, ಮುಂಚೆ ಅಡ್ವಾನ್ಸಲ್ಲಿ ಬರ್ತಾರೆ. ಯಾರು ಅಡ್ವಾನ್ಸಲ್ಲಿ ಬರ್ತಾರೋ ನಾಳೆ ಬರೋ ಮಂಗಳವಾರ ನೀವು ಹೆಸರು ಮೇಲೆ ಸಂಕಲ್ಪ ಮಾಡಿ ನಾಗಪ್ಪ ಪಂಚಾಮೃತ ಮಾಡ್ತೀವಿ. ಯಾಕಂದ್ರೆ ನಾಗಪ್ಪ ಮಂಗಳವಾರ ತುಂಬ ಇಷ್ಟ, ಅರ್ಶಿನ ಪುಡಿ ತುಂಬ ಇಷ್ಟ. ಇದು ಬೇಕೋ ರೀತಿ ನಿಮ್ಗೆ ಏನಾದರೂ ಬೇಕೋ ಹುಂಡಿಯಲ್ಲಿ 10 ರೂಪಾಯಿ ಕಾಯಿ ತೊಗೊಳ್ಳಿ, ಸಂಕಲ್ಪ ಮಾಡಿಸಿ ಮಂಗಳಾರತಿ ಮಾಡ್ತೀವಿ.